ಖುಷಿಯನ್ನು ಪಡ್ತವ್ರೆ, ಅದು ಬಹಳ ಮೆಚ್ಚುಗೆಯ ಸಂದರ್ಭ ಅಂತ ಇವತ್ತು ಹೇಳಕ್ ಬಯಸ್ತೇನೆ. ಹಾಗಾಗಿ ಎಲ್ಲರೂ ಗಣ್ಯ ವ್ಯಕ್ತಿಗಳು, ನಮ್ಮ ಸ್ನೇಹಿತರು, ಅಣ್ಣಂದಿರು, ತಮ್ಮಂದಿರು ಬಂದು ಇಲ್ಲಿ ಮೇಲ್ಗಡೆ ಒಂದು ಹೂ, ಹಾರ ಮತ್ತೆ ಶಾಲ ಸ್ವೀಕರಿಸಬೇಕು ಅಂತ ನನ್ನ ಮನವಿಯನ್ನು ಇವತ್ತು ಮಾಡ್ತೇನೆ. ಹಾಗೂ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ಅಫ್ರೋಜ್ ಖಾನ್ ರವರು, ಹಾಗೆ ನಮ್ಮ ಕಾರ್ಮಿಕ ಘಟಕದ ಶಿಫ್ತೇನ್ ರವರು ಎಲ್ಲ ಹಾಜರಿದ್ದಾರೆ. ಎಲ್ಲರಿಗೂ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನು ಒಂದು ಸೂತ್ರಧಾರ ಅಂದ್ರೆ ರಿಯಾನ್ ಬೇಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ತುಂಬಾ ಮುತುವರ್ಜಿ ವಹಿಸಿ, ತುಂಬಾ ಶ್ರಮ ವಹಿಸಿ ಎಲ್ಲರಿಗೂ ಕನೆಕ್ಟ್ ಆಗಿದ್ದಾರೆ. ಸಾಬೀರ್ ಅವರು ಸ್ನೇಹಿತರು ಎಲ್ಲ ಸೇರ್ಕೊಂಡು ಇವತ್ತು ಒಂದು ಪಾರ್ಟಿ ಕೊಡೋದ ಅಂತ ಹೇಳ್ಬಿಟ್ಟು ಎಲ್ಲ ಕರೆಸಿ ಇವತ್ತು ಒಂದು ಪಾರ್ಟಿ ಮಾಡೋದ ಅಂತ ಹೇಳ್ಬಿಟ್ಟು ಕರೆಸವ್ರೆ. ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಬಿಟ್ಟ ಮೇಲೆ ಬರೀ ಪಾರ್ಟಿ ಹಾರಾನೇ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಕೆಲಸ ಮಾಡಲಿ ಅಂತ ಬಿಟ್ಟು ನಾನು ಹೇಳ್ತೀನಿ. ಶಾಲ ಹಾರ ಮುಖ್ಯ ಇಲ್ಲ, ನಮ್ಮ ಜೊತೆಯಲ್ಲಿ ಇದ್ದು ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ನಮಗೆ ಕೆಲಸ ಮುಖ್ಯ. ಅದಕ್ಕೆ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ಒಂದು ಆದೇಶ ಮಾಡ್ತೀನಿ, ಫಸ್ಟ್ ಆಫೀಸು ಬಂದು ಮಾಡ್ಬಿಟ್ಟು ನೀವು ಕೆಲಸ ಮಾಡೋದು ನೋಡಿ. ಹಾರ ಶಾಲ ಮುಖ್ಯ ಇಲ್ಲ ನಮಗೆ. ನೀವು ನಮ್ಮ ಜೊತೆಲಿದ್ದೀರಾ, ನಾವು ನಿಮ್ಮ ಜೊತೆಲಿದ್ದೀವಿ, ಅದು ಮುಖ್ಯ. ಯಾವತ್ತೂ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ಫಸ್ಟ್ನ ನೀವು ಕೆಲಸ ಮಾಡಿ ಗುರುತಾಗಬೇಕು. ನೀವು ಪಕ್ಷದಲ್ಲಿ ಇದ್ದೀರಾ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಪಕ್ಷಕ್ಕೆ ಗೊತ್ತಾಗಬೇಕು. ಆ ಥರ ಕೆಲಸ ಮಾಡಿ. ಯಾವತ್ತೂ ನಾವು ನಿಮ್ಮ ಜೊತೆಲಿದ್ದೀವಿ. ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಲಿದ್ದೀವಿ. ನಾವೆಲ್ಲ ಸೇರ್ಕೊಂಡು ಮುಂದೆ ಕೆಲಸ ಮಾಡೋದ, ನಾವೆಲ್ಲ ಒಗ್ಗಟ್ಟಾಗಿರೋದ. ಇವತ್ತು ಧನ್ಯವಾದ ಹೇಳ್ತೀನಿ ಸಾಬೀರ್ ಅವ್ರಿಗೆ. ಅವರು ಯಾರು ಇಲ್ಲಿ ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಆದರೆ ಚಾಮರಾಜದಲ್ಲಿ ಅವರು ಇದ್ದಾರೆ, ಎನ್ಆರ್ ಅವರು ಇದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳಿ, ಇವತ್ತು ಈ ಪಕ್ಷ ಇವತ್ತು ಪಾರ್ಟಿಯನ್ನು ಕೊಡ್ತಾ ಇದ್ದೀರಾ, ಅವ್ರಿಗೂ ಧನ್ಯವಾದ ಹೇಳಿ ಎಲ್ಲರಿಗೂ ನಮಸ್ತೆ. ಸೈಫುಲ್ಲಾ ಖಾನ್ ರವರಿಂದ, ಅವರ ಸ್ನೇಹಿತರ ಬಳಗದಿಂದ ಏನಿವತ್ತು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡವ್ರೆ, ಅದಕ್ಕೆ ಬಹಳನೇ ನಾವು ಹೃದಯಪೂರ್ವಕ ಅವ್ರಿಗೆ ವಂದಿಸ್ತೇವೆ. ಅಭಿನಂದನಾ ಸಮಾರಂಭ. ಹಾಗಾಗಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಪಕ್ಷದ ಸಂಘಟನೆ ಬಹಳ ಮುಖ್ಯ. ಈಗ ಪಕ್ಷದ ಸಂಘಟನೆಗಾಗಿ ವೆರಿ ಶಾರ್ಟ್ಲಿ ಒಂದು ದೊಡ್ಡ ಆಫೀಸು ಲೇಬರ್ ಸೆಲ್ದು ಇಲ್ಲಿ ರಾಜೀವ್ ನಗರ 4ನೇ ಬಡಾವಣೆಯಲ್ಲಿ ಬಹಳ ಬೃಹತ್ ಒಂದು ಆಫೀಸನ್ನ ಈಗ ಓಪನಿಂಗ್ ಇದೆ. ಅವ್ರು ಹೇಳ್ದಂಗೆ ಪಕ್ಷದ ಸಂಘಟನೆ ಇಂಪಾರ್ಟೆಂಟ್, ಈ ಹಾರ ಶಾಲಾ ಇಂಪಾರ್ಟೆಂಟ್ ಅಲ್ಲ. ಬಟ್ ಇದು ಮನಸ್ಸಿಂದ ಪ್ರೀತಿ ಏನಿದೆ ಅದು ನಾವು ಎಕ್ಸ್ಪ್ರೆಸ್ ಮಾಡಿರೋದು ಅಷ್ಟೇ. ಇಲ್ಲಿ ಭೇದ ಭಾವ ಇಲ್ಲ. ಎಲ್ಲ ಪಕ್ಷದವರೇ, ಎಲ್ಲ ಸ್ನೇಹಿತರ ಬಳಗದವರೇ ಇರೋದು. ಹಾಗಾಗಿ ನಾವೆಲ್ಲ ಒಂದಾಗ್ಬಿಟ್ಟು ಪಕ್ಷದ ಸಂಘಟನೆಗೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬರ ಕೈನ ಗಟ್ಟಿಗೊಳಿಸೋದಕ್ಕೆ ನಾವು ಕೆಲಸ ಮಾಡ್ತೇವೆ. ನಾವು ಇನ್ನು ಅವರು ಸತತವಾಗಿ 6 ಬಾರಿ ಯಾವ ತರ ಗೆದ್ದಿದ್ದಾರೆ, ಅದೇ ತರ 7ನೇ ಬಾರಿ ಇನ್ನು ಅಭೂತಪೂರ್ವ ಮತಗಳಿಂದ ಅವರು ಜಯಭೇರಿಯಾಗಿ ಅವರು ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಸ್ಟೇಜ್ ಇಂದ ಹೇಳಕ್ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಾಬೀರ್ ಭಾಯಿ ಅವರು ಹಮ್ಮಿಕೊಂಡಿರುವ ಈ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಗಣ್ಯಗಳು ಬಂದಿದ್ದಾರೆ. ನಾನು ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ಅವರು ಒಂದು ಗಣ್ಯ ವ್ಯಕ್ತಿ, ದಾನ ಧರ್ಮ ಜಾತಿ ಭೇದ ಭಾವ ನೋಡಲ್ಲ. ಅವರು ಎಲ್ಲರಿಗೂ ಸಮಾಪದವಾಗಿ ಅವರು ಕೆಲಸ ಮಾಡ್ತಾರೆ. ಎಲ್ಲರ ಜೊತೆ ತಗೊಂಡು ಬೆಳೀತಾರೆ, ಮುಂದೆ ಹೋಗ್ತಾರೆ. ಅದೇ ಥರ ಈ ನಮ್ಮ ಸಂಘಟನೆ ಮತ್ತು ನಮ್ಮ ಪಕ್ಷವನ್ನು ಅದೇ ಥರ ಬೆಳೆಸಿ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.